ಅಮೆರಿಕ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ದಾಳಿ ತೀವ್ರ ಸ್ವರೂಪವನ್ನ ಪಡಿತಾ ಇದ್ದ ಹಾಗೆ ಭಾರತದ ಬುಡಕ್ಕೂ ಬಂದಿದೆ ಅಮೆರಿಕ ದಾಳಿಯ ಬೆಂಕಿ. ಭಾರತದ ಗೋಲ್ಡನ್ ಡೋರ್ ಅಂತಾನೆ ಕರೆಯಲ್ಪಡುವಂತಹ ಚಾಬಹಾರ್ ಬಂದರಿನ ಮೇಲೆ ಮೊದಲ ಬಾರಿಗೆ ಅಮೆರಿಕ ಅಟ್ಯಾಕ್ ಅನ್ನ ಮಾಡಿದೆ. ಇದು ಒಂದು ಬಂದರಿನ ಸುತ್ತ ಬರೋಬ್ಬರಿ 10 ಸ್ಫೋಟಗಳು ಸಂಭವಿಸಿವೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಚಾಬಹಾರ್ ಪೋರ್ಟ್ ಭಾರತಕ್ಕೆ ಸ್ಟ್ರಾಟಜಿಕ್ ಆಗಿ ಬಹಳ ಮುಖ್ಯವಾಗಿರುವಂತಹ ಒಂದು ಬಂದರು. ಭಾರತ ಈ ಚಾಬಹಾರ್ ಪೋರ್ಟ್ ನಲ್ಲಿ ಹೂಡಿಕೆಯನ್ನ ಮಾಡಿದೆ. ಇದು ಕೇವಲ ಹೂಡಿಕೆ ಮಾತ್ರ ಅಲ್ಲ, ಸ್ಟ್ರಾಟಜಿಕ್ ಆಗಿ ಭಾರತಕ್ಕೆ ಈ ಜಾಗ ಬಹಳ ಪ್ರಮುಖವಾದದ್ದು. ಚಾಬಹಾರ್ ಪೋರ್ಟ್ ಮೇಲೆ ಆಗಿರುವಂತಹ ಅಮೆರಿಕಾದ ದಾಳಿ ಸದ್ಯ ಭಾರತದ ಬುಡಕ್ಕೆ ಈ ದಾಳಿ ಬಂದ್ಬಿಡುತ್ತಾ ಅನ್ನುವಂತಹ ಚರ್ಚೆಯನ್ನ ಯಾಕೆ ಹುಟ್ಟಾಕಿದೆ ಅಂತಂದ್ರೆ, ಚೀನಾ ಪಾಕಿಸ್ತಾನದ ಗ್ವಾದಾರ್ ಏರ್ಪೋರ್ಟ್ ನಲ್ಲಿ ಅವರು ಸ್ಟ್ರಾಟಜಿಕ್ ಆಗಿ ಅವರು ಮಾಡಿಕೊಂಡಿರುವಂತಹ ನೆಲೆ ಏನಿದೆ ಅದಕ್ಕೆ ಕೌಂಟರ್ ಆಗಿ ಭಾರತ ಇರಾನ್ನ ನೆಲದಲ್ಲಿರುವಂತಹ ಚಾಬಹಾರ್ ಪೋರ್ಟ್ ನಲ್ಲಿ ಹೂಡಿಕೆಯನ್ನ ಮಾಡುತ್ತೆ. 2024ರಲ್ಲಿ ಸುಮಾರು 10 ವರ್ಷಗಳ ಒಪ್ಪಂದದ ಅಡಿ ಚಾಬಹಾರ್ನಲ್ಲಿರುವಂತಹ ಶಾಹಿದ್ ಟರ್ಮಿನಲ್ನ ನಿರ್ವಹಣೆ ಹಾಗೆ ಅಭಿವೃದ್ಧಿಯ ಹೊಣೆಯನ್ನ ಭಾರತ ಹೊತ್ಕೊಂಡಿತ್ತು. ಆಗ ಈ ಚಾಬಹಾರ್ ಪೋರ್ಟ್ ಮೇಲೆ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಅಮೆರಿಕ ನಿರ್ಬಂಧವನ್ನ ಏನ್ ಹೇರಿತ್ತು, ಸ್ಯಾಂಕ್ಷನ್ ಏನ್ ಹೇರಿತ್ತು, ಅದರಲ್ಲಿ ವಿನಾಯಿತಿಯನ್ನ ಕೊಟ್ಟಿತ್ತು. ಆದ್ರೆ 2025ರಲ್ಲಿ ಆ ಕೊಟ್ಟಿದ್ದಂತಹ ವಿನಾಯಿತಿಯನ್ನ ಹಿಂತೆಗೆದುಕೊಳ್ಳುವಂತಹ ಕೆಲಸವನ್ನ ಅಮೆರಿಕ ಮಾಡುತ್ತೆ. ಅಲ್ಲಿ ತನಕ ಬಹಳ ವೇಗವಾಗಿ ಭಾರತದ ಹೂಡಿಕೆ, ಅಲ್ಲಿ ಕಾಮಗಾರಿಗಳು ಏನ್ ನಡೀತಾ ಇತ್ತು ಆ ಕಾಮಗಾರಿ ಆಲ್ ಆಫ್ ಸಡನ್ ಕುಂಠಿತ ಆಗ್ಬಿಡುತ್ತೆ. ಈಗ ಕಂಪ್ಲೀಟ್ ಸ್ಥಗಿತ ಆಗಿದೆ ಅಂತಲ್ಲ. ಯಾಕೆ ಚಾಬಹಾರ್ ಭಾರತಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ಗ್ವಾದಾರ್ನಲ್ಲಿ ಚೀನಾ ಏನು ತನ್ನ ನೆಲೆಯನ್ನ ಸ್ಥಾಪನೆ ಮಾಡಿಕೊಂಡಿದೆ, ಅದಕ್ಕೆ ಕೌಂಟರ್ ಆಗಿ ಭಾರತ ಚಾಬಹಾರ್ನಲ್ಲಿ ಒಂದು ಗಟ್ಟಿ ನೆಲೆಯನ್ನ, ಮಿಲಿಟರಿ ನೆಲೆಯನ್ನ ಸ್ಟ್ರಾಟಜಿಕ್ ಆಗಿ ಮಾಡ್ಕೊಳ್ಬೇಕು ಅಂತ ಮಾಡಿರುವಂತಹ ಪ್ಲಾನ್. ಅಷ್ಟು ಮಾತ್ರ ಅಲ್ಲ, ಈ ಚಾಬಹಾರ್ ಪೋರ್ಟ್ ಮೂಲಕ ಪಾಕಿಸ್ತಾನದ ನೆಲದ ಮೇಲೆ ಹೋಗದೇನೆ ಅಫ್ಘಾನಿಸ್ತಾನ, ಸೆಂಟ್ರಲ್ ಏಷ್ಯಾ, ಯುರೋಪ್, ರಷ್ಯಾ ಈ ರಾಷ್ಟ್ರಗಳಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು, ಒಂದು ಕಾರಿಡಾರ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಭಾರತ ತೆಗೆದುಕೊಂಡಿರುವಂತಹ ಬಹಳ ಪ್ರಮುಖವಾದಂತಹ ನಿರ್ಧಾರ. ಚೀನಾದ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ನಾವೇನು ಹೇಳ್ತೀವಿ, ಮುತ್ತಿನ ಹಾರ ಅಂತ ಹೇಳಿ, ಅರಬ್ಬಿ ಸಮುದ್ರದಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಚೀನಾ ಏನು ಭಾರತ ಕೌಂಟರ್ ಕೊಡಬೇಕು ಅಂತ ಮಾಡ್ಕೊಂಡಿದೆ, ಅದಕ್ಕೆ ಪ್ರತಿಯಾಗಿ ಭಾರತ ಕೌಂಟರ್ ಕೊಡ್ತಾ ಇದೆಯಲ್ಲ, ನೆಕ್ಲೆಸ್ ಆಫ್ ಡೈಮಂಡ್, ಅದರಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಈ ಚಾಬಹಾರ್ ಪೋರ್ಟ್. ಸದ್ಯಕ್ಕೆ ಚಾಬಹಾರ್ ಪೋರ್ಟ್ ನಲ್ಲಿ ಕಾಮಗಾರಿ, ಭಾರತದ ಹೂಡಿಕೆ ಅಷ್ಟು ವೇಗವಾಗಿ ಸಾಗ್ತಾ ಇಲ್ಲ. ಅದಕ್ಕೆ ಕಾರಣ ಅಮೆರಿಕ ಮಾಡಿರುವಂತಹ ನಿರ್ಬಂಧ. ನಿಮಗೆ ನೆನಪಿರಬಹುದು, ಇತ್ತೀಚೆಗೆ ಭಾರತಕ್ಕೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಬಂದಂತಹ ಟೈಮ್ನಲ್ಲಿ ಗೋಲ್ಡನ್ ಗೇಟ್ವೇ ಟು ಸೆಂಟ್ರಲ್ ಏಷ್ಯಾ ಅಂತ ಹೇಳಿ ಚಾಬಹಾರ್ ಪೋರ್ಟ್ ನ ಬಣ್ಣಿಸಿದ್ರು. ಅಮೆರಿಕಾದ ನಿರ್ಬಂಧದ ಹೊರತಾಗಿಯೂ ಕೂಡ ಭಾರತ ಇಲ್ಲಿ ತನ್ನ ಹೂಡಿಕೆಯನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಮಾತನ್ನ ಅಬ್ಬಾಸ್ ಅರಾಕ್ಚಿ ಹೇಳಿದ್ರು. ಈಗ ಇದೇ ಚಾಬಹಾರ್ ಪೋರ್ಟ್ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿರೋದು. ಚಾಬಹಾರ್ ಬಂದರಿನ ಬರೋಬ್ಬರಿ 10 ಸ್ಫೋಟ ಚಾಬಹಾರ್ ಬಂದರಿನ ಸುತ್ತ ಅಮೆರಿಕಾದ ದಾಳಿಯ ಸಂದರ್ಭದಲ್ಲಿ ಆಗಿದೆ. ಚಾಬಹಾರ್ ಬಂದರಿನ ಪ್ರಮುಖ ಮೂಲ ಸೌಕರ್ಯಗಳು ಧ್ವಂಸವಾಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಭಾರತ ಈಗಾಗಲೇ ಸುಮಾರು $120 ಮಿಲಿಯನ್ ನಷ್ಟು ಉಪಕರಣಗಳನ್ನ ಈ ಬಂದರಿಗೆ ಒದಗಿಸಿದೆ. ಅಷ್ಟು ಹೂಡಿಕೆಯನ್ನ ಮಾಡಿದೆ. ಅದ್ರ ಮೇಲೆ ಏನಾದ್ರೂ ಎಫೆಕ್ಟ್ ಆಗಿದೆಯಾ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗಬಹುದು. ಇನ್ನು ಹಡಗುಗಳನ್ನ ನಿಯಂತ್ರಿಸುವಂತಹ ಕಂಟ್ರೋಲ್ ಟವರ್ ಇಲ್ಲಿ ಧ್ವಂಸವಾಗಿದೆಯಂತೆ. ಬಂದರಿನಲ್ಲಿ ಹಡಗುಗಳು ಬಂದು ನಿಲ್ಲುವಂತಹ 2 ಪ್ರಮುಖ ಪ್ರದೇಶಗಳಿಗೂ ಕೂಡ ಹಾನಿಯಾಗಿದೆ. ಚಾಬಹಾರ್ನಲ್ಲಿರುವಂತಹ IRGC ನೌಕಾಪಡೆಯ ನೆಲೆಯ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನ ಮಾಡಿದೆ. ಇಮಾಮ್ ಅಲಿ ನೌಕಾಪಡೆಯ ನೆಲೆಯ ಮೇಲೂ ಕೂಡ ಅಮೆರಿಕ ಅಟ್ಯಾಕ್ ಮಾಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಚಾಬಹಾರ್ನ ಪ್ರಮುಖ ಸರ್ಕಾರಿ ಇಮಾಮ್ ಅಲಿ ಆಸ್ಪತ್ರೆಗೂ ಕೂಡ ಈ ದಾಳಿಯಲ್ಲಿ ಹಾನಿಯಾಗಿದೆ. ಚಾಬಹಾರ್ ನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಇಡೀ ಚಾಬಹಾರ್ ನಗರ ಕತ್ತಲಲ್ಲಿ ಮುಳುಗಿ ಹೋಗಿದೆ. ಜೊತೆಗೆ ಚಾಬಹಾರ್ಗೆ ಸಮೀಪದಲ್ಲಿರುವಂತಹ ಇರಾನ್ ಶಹರ್ ಏರ್ಪೋರ್ಟ್ ಮೇಲೂ ಕೂಡ ದಾಳಿಯನ್ನ ಅಮೆರಿಕ ಮಾಡಿದೆ. ಚಾಬಹಾರ್ ಬಂದರಿನ ಮೇಲೆ ನಡೆದಿರುವಂತಹ ದಾಳಿ ಭಾರತಕ್ಕೂ ಕೂಡ ಹೊಡಿತ. ಯಾಕಂದ್ರೆ ಚಾಬಹಾರ್ ಬಂದರಿನ ಅಭಿವೃದ್ಧಿಯಲ್ಲಿ ಭಾರತ ಹೂಡಿಕೆಯನ್ನ ಮಾಡಿತ್ತು. ಸದ್ಯಕ್ಕೆ ಆ ಕಾಮಗಾರಿ ಸ್ವಲ್ಪ ಕುಂಠಿತ ಆಗಿದೆ. ಭಾರತ ಇರಾನ್ ಆರಂಭಿಸಿದ್ದಂತಹ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್, ನಾನಾಗ್ಲೇ ಹೇಳಿದೆ, ಅಫ್ಘಾನಿಸ್ತಾನ ಹಾಗೆ ಸೆಂಟ್ರಲ್ ಏಷ್ಯಾಗೆ ಕನೆಕ್ಟ್ ಮಾಡುವಂತಹ ಒಂದು ಕಾರಿಡಾರ್ ಭಾರತದ ಕನಸಿನ ಯೋಜನೆಯದು. ಭಾರತಕ್ಕೆ ಸ್ಟ್ರಾಟಜಿಕ್ ಆಗಿ ಬಹಳ ಇಂಪಾರ್ಟೆಂಟ್ ಆದಂತಹ ಯೋಜನೆಯದು. ಆ ಯೋಜನೆಗೂ ಕೂಡ ಈ ದಾಳಿಯಿಂದಾಗಿ ಹೊಡೆತ ಬೀಳುವಂತಹ ಆತಂಕ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.